ಆಕ್ಷನ್. ಎಲ್ರಿಗೂ ನಮಸ್ಕಾರ. ಇವತ್ತು ಚಿತ್ರದುರ್ಗದಿಂದ ನಮ್ಮ ಬಸವರಾಜ್ ಮತ್ತು ಬಸವರಾಜನ ಸ್ನೇಹಿತರು ಇವತ್ತು ಬರೇಮ್ನಳ್ಳಿಗೆ ನಮ್ಮ ಮನೆಗೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಹಿಂದೆ ಒಂದು ಸಾರಿ ಸಹ ನಮ್ಮ ಮನೆಗೆ ಬಂದಿದ್ದರು. ಇವಾಗ ಬಂದಿರೋ ಉದ್ದೇಶ ಏನಪ್ಪ ಅಂದರೆ, ಚಿತ್ರದುರ್ಗದ 7 ಸುತ್ತಿನ ಕೋಟೆ ಪ್ರೊಡಕ್ಷನ್ ಹೆಸರಿನ ಅಡಿಯಲ್ಲಿ ನಮ್ಮ ಬಸವರಾಜ್ ಮತ್ತು ಬಸವರಾಜ್ ತಂಡದವರೆಲ್ಲರೂ ಸೇರಿ ಒಂದು ಅದ್ಭುತವಾದ ಕಿರುಚಿತ್ರ ಅಂದರೆ ಸೂಸೈಡ್ ಅನ್ನೋ ಚಿತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಇಷ್ಟೋ ತನಕ ಕೂತ್ಕೊಂಡು ನೋಡಿದೆ. ಎಲ್ಲೋ ಒಂದು ಕಡೆ ಕರಳು ಚುರು ಅನ್ನತ್ತೆ. ಅದರಲ್ಲ ಕಥಾನಾಯಕಿ ಆಗಿರ್ಬೋದು, ಕಥಾನಾಯಕ ಆಗಿರ್ಬೋದು, ಅಥವಾ ಒಂದು ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು, ತುಂಬ ಅದ್ಭುತ ಮಾಡಿದ್ದಾರೆ. ಅದರಲ್ಲಂತೂ ಮಕ್ಕಳ ಪಾತ್ರ ಮಾಡಿದ್ರಂತೂ ತುಂಬ ಅಚ್ಚುಕಟ್ಟಾಗಿ ಎಷ್ಟೋ ಅನುಭವ ಇದೆ ಮಕ್ಕಳಿಗೆ ಅನ್ನೋ ಥರ ಒಂದು ಆ ಚಿತ್ರವನ್ನು ಮಾಡಿದ್ದಾರೆ. ಆ ಚಿತ್ರದ ಉದ್ದೇಶ ಅಷ್ಟೇ. ಏನಪ್ಪ ಅಂತಂದರೆ, ನಾವು ಇವತ್ತು ಒಂದು 1000 ರೂಪಾಯಿಯನ್ನು ದುಡಿದ್ರೆ 900 ರೂಪಾಯಿಯನ್ನು ಖರ್ಚು ಮಾಡಬೇಕು. 500 ರೂಪಾಯಿಯನ್ನು ದುಡಿದ್ರೆ 400 ರೂಪಾಯಿಯನ್ನು ಖರ್ಚು ಮಾಡಬೇಕು. 500 ರೂಪಾಯಿಯನ್ನು ದುಡಿದು 1000 ರೂಪಾಯಿ ಖರ್ಚು ಮಾಡೋದು, 1000 ರೂಪಾಯಿ ದುಡಿದು 1500 ರೂಪಾಯಿ ಖರ್ಚು ಮಾಡಿದ್ರೆ ಇಡೀ ಮಂತಾನನೇ ಹಾಳಾಗುತ್ತೆ. ಕೊನೆಗೊಂದು ದಿನ ಇಡೀ ಸಂಸಾರನೇ ಮುಳುಗೋಗುತ್ತೆ ಅಥವಾ ಆತ್ಮಹತ್ಯೆಗೆ ಶರಣಾಗ್ತೀವಿ ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಹಿಂದೆ ಗಾದೆ ಮಾತು ಹೇಳಿದ್ದಾರೆ. ಅದು ಸುಳ್ಳಲ್ಲ. ಈಗ ಒಂದೊಂದೇ ಸತ್ಯ ಆಗ್ತಾ ಬರ್ತವೆ. ಗಾದೆ ಮಾತು ಏನಪ್ಪ ಇತ್ತಂದರೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಅದರಿಂದ ಹೊರಗಡೆ ಹಾಕಿದ್ರೆ ಕಾಲು ಹೊರಗೆ ಬೀಳುತ್ತೆ ಅನ್ನೋ ಒಂದು ನಾಡು ನುಡಿಇದೆ. ಅದು ನೆನಪಾಯ್ತು. ಸಿನಿಮಾ ನೋಡೋಕೆ ಅದ್ಭುತ, ತುಂಬ ಚೆನ್ನಾಗಿದೆ. ಕಥಾನಾಯಕಿ ಸಹ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಬಸವರಾಜ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅದರಲ್ಲಿ ಇರ್ತಕ್ಕಂಥ ಒಟ್ಟಾರೆ ಕಲಾವಿದರೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಕಲಾವಿದರನ್ನು ಬೆಳೆಸ್ರಿ, ಕಲೆಯನ್ನು ಉಳಿಸ್ರಿ, ಕಲೆಯನ್ನು ಬೆಳೆಸ್ರಿ, ಕನ್ನಡವನ್ನು ಉಳಿಸ್ರಿ, ಕನ್ನಡವನ್ನು ಬೆಳೆಸ್ರಿ, ಕನ್ನಡವನ್ನು ಆರಾಧಿಸ್ರಿ. ನಾವು ಏನೇ ಭಾಷೆಯನ್ನು ಮಾತಾಡಿದರೆ ನಮ್ಮ ಭಾಷೆಯನ್ನು ಬಿಡಬಾರ್ದು. ಕನ್ನಡಕ್ಕೆ ಜೈಕಾರ ಹಾಕೋಣ. ಜೈ ಹಿಂದ್, ಜೈ ಕರ್ನಾಟಕ.